Hello students, good morning. So let's start the unit 1 food. Where does it comes from? In previous class we have discussed the food variety, activity 1, what do we eat, activity 2, then food materials and sources, activity 3 and some tables. Today we have discussed the plants part and animal product as food. The plants are one source of our food. Which parts of a plant? We eat many leafy vegetables. We eat fruits of some plants, sometimes roots, sometimes stems and even flowers. In figure 1.4, yes, look at this picture. Have you ever eaten pumpkin flowers or dipped in rice paste and fried it? Yes. Plants pot and animal product as food. ಇಲ್ಲಿ ನಾವೊಂದು ಫುಡ್ಡಿಗೋಸ್ಕರ ಒಂದು ಆಹಾರಕ್ಕಾಗಿ ನಾವೊಂದು ಪ್ಲ್ಯಾಂಟ್ಸಲ್ಲಿರುವಂಥ ಒಂದು ಪಾರ್ಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಅನಿಮಲ್ಸ್ ಪ್ರಾಡಕ್ಟ್ ಆ್ಯಸ್ ಫುಡ್. ಅನಿಮಲ್ಸು ನಮಗೆ ಒಂದು ನಮ್ಮ ಫುಡ್ಡಾಗಿ ಒಂದು ಪ್ರಾಡಕ್ಟ್ನ ಕೊಡ್ತಾ ಹೋಗುತ್ತೆ. ದೆನ್ ಪ್ಲ್ಯಾಂಟ್ಸ್ ಈಸ್ ಎ ಒನ್ ಆಫ್ ಸೋರ್ಸ್ ಆಫ್ ಅವರ್ ಫುಡ್. ಎಸ್, ವಿಚ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್? ನಾವಿಲ್ಲಿ ಆ ಒಂದು ಪ್ಲ್ಯಾಂಟಿನ ಆ ಒಂದು ಸಸ್ಯದ ಯಾವ ಒಂದು ಪಾರ್ಟ್ನ ಯಾವ ಒಂದು ಭಾಗಗಳನ್ನ ನಾವಿಲ್ಲಿ ಒಂದು ಫುಡ್ಡಾಗಿ ಒಂದು ಆಹಾರವಾಗಿ ಇಲ್ಲಿ ತಗೊಳ್ತಾ ಹೋಗ್ತೀವಿ. ಓಕೆ, ದೆನ್ ವಿ ಈಟ್ ಮೆನಿ ಲೀಫಿ ವೆಜಿಟೇಬಲ್ಸ್. ನಾವಿಲ್ಲಿ ಅನೇಕ ಎಲೆ ತರಕಾರಿಗಳನ್ನು ನಾವಿಲ್ಲಿ ಸೇವಿಸ್ತಾ ಹೋಗ್ತೀವಿ. ದೆನ್ ವಿ ಈಟ್ ಫ್ರೂಟ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್. ಕೆಲವು ಪ್ಲ್ಯಾಂಟಿನ ಕೆಲವು ಸಸ್ಯಗಳ ಹಣ್ಣುಗಳನ್ನು, ಬೇರುಗಳನ್ನು, ಇನ್ನು ಕೆಲವೊಮ್ಮೆ ನಾವು ಒಂದು ಸ್ಟೆಮ್ಸ್ಗಳನ್ನು, ಒಂದು ರೂಟ್ಸ್ಗಳನ್ನು ಸಹ ನಾವು ಅದು ಫುಡ್ಡಾಗಿ ತಗೊಳ್ತಾ ಹೋಗ್ತೀವಿ. ಇನ್ ಫಿಗರ್ 1.4 ನೀವು ನೋಡ್ತಾ ಹೋಗ್ಬೋದು. ದೆನ್ ಹ್ಯಾವ್ ಯು ಎವರ್ ಈಟನ್ ಆ್ಯಂಡ್ ಪಂಪ್ಕಿನ್ ಫ್ಲವರ್ಸ್? ಎಸ್, ಇಲ್ಲಿ ಒಂದು ಪಂಪ್ಕಿನ್ ಫ್ಲವರ್ನ ನಾವಿಲ್ಲಿ ಒಂದು ಫುಡ್ಡಾಗಿ ಒಂದು ರೈಸ್ ಪೇಸ್ಟ್, ಒಂದು ಅಕ್ಕಿ ಹಿಟ್ಟಿನಲ್ಲಿ ನಾವು ಡಿಪ್ ಮಾಡಿಬಿಟ್ಟು ಆ ಒಂದು ಪಂಪ್ಕಿನ್ನ ಫ್ಲವರ್ನ ಡಿಪ್ ಮಾಡಿಬಿಟ್ಟು ನಾವು ಫ್ರೈಡ್ ಮಾಡಿಕೊಂಡು ಸಮೇತ ಏನು ಮಾಡ್ತಾ ಹೋಗ್ತೀವಿ, ಆ ರೀತಿ ಇರುವಂತಹ ಒಂದು ಡಿಶಸ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದೆನ್ ಟ್ರೈ ಇಟ್. ಸಮ್ ಪ್ಲ್ಯಾಂಟ್ಸ್ ಹ್ಯಾವ್ 2 or more edible and eatable plants pots. ಒಂದು ಪ್ಲ್ಯಾಂಟಲ್ಲಿ 2ಕ್ಕಿಂತ ಜಾಸ್ತಿ ನಾವು ಫುಡ್ಡಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು ಪ್ಲ್ಯಾಂಟಲ್ಲಿ ಒಂದು ಫ್ಲವರ್ನು ನಾವು ಫುಡ್ಡಾಗಿ ತಗೊತೀವಿ, ಒಂದು ಫ್ರೂಟ್ಸ್ನು ಒಂದು ಫುಡ್ಡಾಗಿ ತಗೊತೀವಿ, ಒಂದು ಸ್ಟೆಮ್ಮನ್ನು ಫುಡ್ಡಾಗಿ ತಗೊತೀವಿ. ಅಂದರೆ ಆ ಒಂದು ಪಾರ್ಟ್ನ ನಾವಲ್ಲಿ ಈಟಬಲ್ ಪಾರ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನಾವು ತಿನ್ನಬಹುದಾದಂತಹ 2ಕ್ಕಿಂತ ಹೆಚ್ಚು ಭಾಗಗಳನ್ನ ನಾವಿಲ್ಲಿ ಒಂದು ಆ ಸಸ್ಯಗಳಲ್ಲಿರುತ್ತಲ್ಲ ಆ ಒಂದು ನಾವೇನಂತ ಕರಿತಾ ಹೋಗ್ತೀವಿ, ಎಡಿಬಲ್ ಪಾರ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಸೀಡ್ಸ್ ಆಫ್ ಮಸ್ಟರ್ಡ್ ಪ್ಲ್ಯಾಂಟ್. ಓಕೆ, ನಾವು ಒಂದು ಮಸ್ಟರ್ಡ್ ಪ್ಲ್ಯಾಂಟಲ್ಲಿ ಒಂದು ಸೀಡ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಒಂದು ಸೀಡಲ್ಲಿ ನಾವು ಆಯಿಲ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಲೀವ್ಸ್ನು ನಾವಿಲ್ಲಿ ಒಂದು ವೆಜಿಟೇಬಲ್ ಆಗಿ ಯೂಸ್ ಮಾಡ್ತೀವಿ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಎಡಿಬಲ್ ಪಾರ್ಟ್ಸ್. ಅದನ್ನು ನಾವು ಎಡಿಬಲ್ ಪಾರ್ಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಕ್ಯಾನ್ ಯು ಥಿಂಕ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಬನಾನಾ ಪ್ಲ್ಯಾಂಟ್? ಎಸ್, ಇಲ್ಲಿ ನಾವು ಬನಾನಾ ಪ್ಲ್ಯಾಂಟಲ್ಲೂ ಸಹ ಬೇರೆ ಬೇರೆ ಭಾಗಗಳಲ್ಲಿ ಬನಾನಾ ಪ್ಲ್ಯಾಂಟಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಸಮೇತ ನಾವಿಲ್ಲಿ ಒಂದು ಫುಡ್ಡಿಗೆ, ಒಂದು ಆಹಾರಕ್ಕೆ ನಾವಿಲ್ಲಿ ಯೂಸ್ ಮಾಡ್ಕೊತ ಹೋಗ್ತೀವಿ. ಅದನ್ನು ನೀವಿಲ್ಲಿ ಥಿಂಕ್ ಮಾಡಿ ಅಂತ ಹೇಳ್ತಾ ಹೋಗಿದ್ದಾರೆ. ಒಂದು ಬನಾನಾ ಲೀಫ್ನು ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಬನಾನಾ ಲೀಫ್ನ ನಾವು ಆಹಾರಕ್ಕಾಗಿ ನಾವು ಉಪಯೋಗಿಸ್ಕೊತ ಹೋಗ್ತೀವಿ. ದೆನ್ ಬನಾನಾ ಒಂದು ಫ್ರೂಟ್ನು ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಇನ್ನು ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ. ದೆನ್ ಬನಾನಾ ಪ್ಲ್ಯಾಂಟಲ್ಲಿ ಇನ್ನು ಯಾವ ಒಂದು ಪಾರ್ಟ್ಸ್ನ ನೀವಿಲ್ಲಿ ಯೂಸ್ ಮಾಡ್ಕೊತ ಹೋಗ್ತೀರಾ. ದೆನ್ ಥಿಂಕ್ ಆಫ್ ಮೋರ್ ಎಕ್ಸಾಂಪಲ್ಸ್ ವೇರ್ 2 or more ಪಾರ್ಟ್ಸ್ ಇಟ್ ಈಸ್ ಎ ಸಿಂಗಲ್ ಪಾರ್ಟ್ ಆರ್ ಯೂಸ್ಡ್ ಆ್ಯಸ್ ಎ ಫುಡ್. ಈ ರೀತಿ ಇರುವಂತಹ ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ 2 or more ಪಾರ್ಟ್ಸ್ನ ನಾವಿಲ್ಲಿ ಒಂದು ಸಿಂಗಲ್ ಪ್ಲ್ಯಾಂಟಲ್ಲಿ 2 or more ಪಾರ್ಟ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಥರ ಇರುವಂತಹ ಒಂದು ಎಕ್ಸಾಂಪಲ್ಸ್ಗಳನ್ನ ನೀವಿಲ್ಲಿ ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ, ಆ ಥರ ಇರುವಂಥ ಒಂದು ಪ್ಲ್ಯಾಂಟ್ಸ್ನ. ದೆನ್ ಟೇಬಲ್ 1.4 ಪ್ಲ್ಯಾಂಟ್ಸ್ ಪಾಟ್ ಆ್ಯಸ್ ಎ ಫುಡ್. ಎಸ್, ಫಸ್ಟ್ ಕಾಲಮ್ ಈಸ್ ಫುಡ್ ಐಟಮ್ಸ್ ವಿತ್ ಪ್ಲ್ಯಾಂಟ್ ಆ್ಯಸ್ ಎ ಮೇಜರ್ ಸೋರ್ಸ್, ingredients and sources, and plant pot which gives as the ingredient. First is brinjal curry. It is a food item, is major ಬಂದಿರೋದು ಇಟ್ ಈಸ್ ಎ ಪ್ಲ್ಯಾಂಟ್ ಸೋರ್ಸಿಂದ. ಆ ಒಂದು ಬ್ರಿಂಜಾಲ್ ಕರಿಯಲ್ಲಿ
ನಾವೊಂದು ಇಂಗ್ರೀಡಿಯೆಂಟ್ಸ್ನ ಯಾವ ಒಂದು ಮೆಟೀರಿಯಲ್ಸ ಮೇನಲ್ಲಿ ಸೋರ್ಸ್ ಯೂಸ್ ಮಾಡಿದ್ದೀವಿ, ಬ್ರಿಂಜಾಲ್, ಚಿಲ್ಲಿ ಆ್ಯಸ್ ಎ ಸ್ಪೈಸ್ ಆ್ಯಂಡ್ ಎನಿ ಅದರ್ ಫ್ರಮ್ ಆಯಿಲ್, ಗ್ರೌಂಡ್ನಟ್, ಮಸ್ಟರ್ಡ್, ಸೋಯಾಬೀನ್ ಆ್ಯಂಡ್ ಅದರ್ ಪ್ಲ್ಯಾಂಟ್. ದೆನ್ ಬ್ರಿಂಜಾಲ್ ಈಸ್ ಇಂಗ್ರೀಡಿಯೆಂಟ್, ಅದು ಯಾವೊಂದು ಪ್ಲ್ಯಾಂಟಲ್ಲಿ ಯಾವೊಂದು ಪಾರ್ಟಿಂದ ಬಂದಿದೆ. ಓಕೆ, ಬ್ರಿಂಜಾಲ್ ಪ್ಲ್ಯಾಂಟಲ್ಲಿ ಬ್ರಿಂಜಾಲ್ ಇಟ್ ಈಸ್ ಎ ಫ್ರೂಟ್. ನೆಕ್ಸ್ಟ್ ಚಿಲ್ಲಿ ಪ್ಲ್ಯಾಂಟಲ್ಲಿ ಚಿಲ್ಲಿ ಈಸ್ ಎ ಫ್ರೂಟ್. ನೆಕ್ಸ್ಟ್ ಆಯಿಲ್, ಗ್ರೌಂಡ್ನಟ್, ಮಸ್ಟರ್ಡ್ ಇಟ್ ಈಸ್ ಎ ಸೀಡ್, ಅದೊಂದು ಬೀಜ, ಸೀಡ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ಸ್, write it in your column. Potato curry. Yes, the food item is potato curry. The main ingredients is potato, chili, oil. Okay, then potato plant, the potato is a root. Then chili is a fruit and oil is a seed. Next food item. Yes, I prepared dal. The ingredients, dal is main ingredients in dal, chili and oil. The dal is a seed, chili is a fruit, chili plant alli chili is fruit. Next oil is seed. It's okay. Yes children, understand? Yes, the next activity 4. From all the food items you have listed in table 1.3. Okay, then choose those items whose ingredients is obtained from plants. Which part of a plant? ನೀವಿಲ್ಲಿ ಲಿಸ್ಟ್ ಮಾಡಿರುವಂಥ ಒಂದು ಟೇಬಲ್ 1.3ಯಲ್ಲಿ ಎಲ್ಲವುದು ನಮಗೆ ದೊರಕಿರೋದು ಯಾವುದರಿಂದ, ಒಂದು ಪ್ಲ್ಯಾಂಟಿಂದ. ಓಕೆ, ಎಸ್, ದೆನ್ ವಿಚ್ ಪಾರ್ಟ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಐಡೆಂಟಿಫೈ ದ ಲಿಸ್ಟ್ ಆ್ಯಂಡ್ ಫುಡ್ ಐಟಮ್ಸ್ ಪ್ಲ್ಯಾಂಟ್ ಇನ್ ಶೋ ಟೇಬಲ್ 1.4. ಎಸ್, ನಾವು ಆಲ್ರೆಡಿ 1.4 ಟೇಬಲಲ್ಲಿ ಫಿಲ್ ಮಾಡಿದ್ದೀವಿ ವಿಚ್ ಪಾರ್ಟ್ಸ್ ಆಫ್ ಎ ಪ್ಲ್ಯಾಂಟ್ ಅಂತ, ಯಾವ ಭಾಗದಿಂದ ಬಂದಿದೆ ಅಥವಾ ಇವು ಯಾವ ಒಂದು ಸಸ್ಯದ ಯಾವ ಭಾಗಗಳಿಂದ ಬಂದಿದೆ ಅಂತ ನಾವಿಲ್ಲಿ ಅದನ್ನು ಆಲ್ರೆಡಿ ನಾವು ಫಿಲ್ ಮಾಡಿದ್ವಿ. ನೆಕ್ಸ್ಟ್ ಈಸ್ ಆಕ್ಟಿವಿಟಿ 5. ದೆನ್ ಆಕ್ಟಿವಿಟಿ 5, ಟೇಕ್ ಸಮ್ ಡ್ರೈ ಸೀಡ್ಸ್ ಆಫ್ ಮೂಗ್ ಆರ್ ಚನ್ನ. Put a small quantity of a seed in a container filled with water and leave this aside for a day, and next day. Yes. The activity 5, take some dry seeds of moong or chana. Put a small quantity of seeds in a container filled with water and leave this aside for a day. The next day, drain the water and completely and leave the seeds in the vessel. Wrap them with a piece of wet cloth and set aside. The following day, do you observe any changes in the seeds? Yes. ಇಲ್ಲಿ ಡ್ರೈ ಸೀಡ್ಸ್ ತೊಗೊಂಡಿದ್ದಾರೆ. ಡ್ರೈ ಸೀಡ್ಸ್ ಅಂದರೆ ಒಣಗಿರುವಂತಹ ಒಂದು ಕಾಳುಗಳು. ಯಾವುದು, ಹೆಸರು ಕಾಳು ಮತ್ತು ಕಡಲೆಕಾಳು, ಎರಡು ಸೀಡ್ಸ್ನ ತೊಗೊಂಡಿದ್ದಾರೆ. ಟು ಪುಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಸೀಡ್ಸ್ ಇನ್ ಕಂಟೈನರ್. ಎಸ್, ಒಂದು ಕಂಟೈನರಲ್ಲಿ ವಾಟ್ರನ್ನ ಫಿಲ್ ಮಾಡಿಬಿಟ್ಟು ಆ ಒಂದು ಸೀಡ್ಸ್ನ ಅದರಲ್ಲಿ ಹಾಕಿಬಿಟ್ಟು ಒಂದು ದಿನ ಹಾಗೆ ಇಡಿ. ಓಕೆ, ದೆನ್ ಲೀವ್ ದಿಸ್ ಎಸೈಡ್ ಫಾರ್ ಎ ಡೇ. ದೆನ್ ನೆಕ್ಸ್ಟ್ ಡೇ ಡ್ರೈನ್ ದ ವಾಟರ್ ಟು ಕಂಪ್ಲೀಟ್ಲಿ. ನೆಕ್ಸ್ಟ್ ಡೇ ಏನು ಮಾಡ್ತಾ ಹೋಗಬೇಕು, ಆ ಒಂದು ಕಂಟೈನರಲ್ಲಿರೋಂಥ ವಾಟರ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಎಸ್ ಆ ಒಂದು ಸೀಡ್ಸ್ನ ಏನು ಮಾಡ್ತಾ ಹೋಗಬೇಕು, ವ್ರ್ಯಾಪ್ ವಿತ್ ಎ ಪೀಸ್ ಆಫ್ ವೆಟ್ ಕ್ಲಾತ್. ವೆಟ್ ಮೀನ್ಸ್ ಹಸಿ ಬಟ್ಟೆ, ಹಸಿ ಬಟ್ಟೆಯಲ್ಲಿ ಏನು ಮಾಡ್ತಾ ಹೋಗಬೇಕು, ವ್ರ್ಯಾಪ್ ಅಂದರೆ ಸುತ್ತೋದು, ಸುತ್ತಬಿಟ್ಟು ಏನು ಮಾಡ್ತಾ ಹೋಗಬೇಕು, ಒನ್ ಡೇ ಹಾಗೆ ಇಡಿ. ನೆಕ್ಸ್ಟ್ ಡೇ ಟು ಅಬ್ಸರ್ವ್ ಫಾರ್ ಎನಿ ಚೇಂಜಸ್ ಇನ್ ದ ಸೀಡ್ಸ್. ಆ ಒಂದು ನೆಕ್ಸ್ಟ್ ಡೇ ಆ ಒಂದು ಸೀಡಲ್ಲಿ ಏನು ಚೇಂಜಸ್ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ, ಏನೋ ಒಂದು ಬದಲಾವಣೆ ಕಾಣಿಸ್ತಿದೆ ಅಂತ ನೀವು ಗಮನಿಸ್ತಾ ಹೋಗ್ರಿ. ದೆನ್ ಸ್ಮಾಲ್ ವೈಟ್ ಸ್ಟ್ರಚಸ್ ಏನಾಗ್ತಾ ಹೋಗುತ್ತೆ, ಆ ಒಂದು ಸೀಡ್ಸಲ್ಲಿ ಆ ಒಂದು ಕಾಳುಗಳಲ್ಲಿ ವೈಟ್ ಸ್ಟ್ರಕ್ಚರ್ ಆಗಿ ಒಂದು ಸಣ್ಣ ರೂಟ್ ಆಗಿ ಏನಾಗ್ತಾ ಹೋಗುತ್ತೆ, ಒಂದು ಆ ಸೀಡಲ್ಲಿ ಬೆಳೀತಾ ಹೋಗುತ್ತೆ.
ಅದನ್ನು ನಾವು ಸ್ಪ್ರೌಟೆಡ್ ಅಂತ ಹೇಳ್ತಾ ಹೋಗ್ತೀವಿ, ಅಂದರೆ ಮೊಳಕೆಗಳು ಅಂತ ಹೇಳ್ತಾ ಹೋಗ್ತೀವಿ, ಅಂದರೆ ಮೊಳಕೆ ಕಟ್ಟಿರೋ ಕಾಳುಗಳು ಅಂತ ಹೇಳ್ತೀವಲ್ಲ ಅದನ್ನು ನಾವಿಲ್ಲಿ ಪಿಕ್ಚರ್ಸ್ 1.5 ಆ್ಯಂಡ್ 1.6 ಅಬ್ಸರ್ವ್ ಮಾಡ್ತಾ ನೋಡ್ಬೋದು. ಬಿಫೋರ್ ಯಾವ ರೀತಿ ಇರುತ್ತೆ ಅದನ್ನು ನಾವು ಈ ರೀತಿ ಪ್ರೋಸೆಸ್ ಮಾಡಿದಾಗ ಸ್ಪ್ರೌಟೆಡ್ ಯಾವ ರೀತಿ ಆಗುತ್ತೆ ಅನ್ನೋದು ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್, ಇಫ್ ನಾಟ್ ವಾಶ್ ದ ಸೀಡ್ಸ್ ಇನ್ ಎ ವಾಟರ್, ಡ್ರೈನ್ ದ ವಾಟರ್ ಆ್ಯಂಡ್ ಲೀವ್ ದೆಮ್ ಅಸೈಡ್ ಫಾರ್ ಅನದರ್ ಡೇ. ಮೊಳಕೆ ಬರದೇ ಇದ್ದಲ್ಲಿ, ಇನ್ನೊಂದ್ಸತಿ ಕೆಲವೊಮ್ಮೆ ಮೊಳಕೆ ಬರಲಿಲ್ಲ ಅಂದ್ರೂ ಆ ಕಾಳುಗಳನ್ನು ಏನು ಮಾಡ್ಕೋಬೇಕು, ಮತ್ತು ನೀರಿನಲ್ಲಿ ವಾಶ್ ಮಾಡಿಬಿಟ್ಟು, ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತು ಅದನ್ನು ನೀರನ್ನ ಹೊರಗಡೆ ತೆಗೆದ್ಬಿಟ್ಟು ಆ ಒಂದು ವೆಟ್ ಕ್ಲಾತಿಂದ ನೀವಿಲ್ಲಿ ವ್ರ್ಯಾಪ್ ಸುತ್ತಿಬಿಟ್ಟಿಟ್ಟಾಗ ಮತ್ತು ಇನ್ನೊಂದು ಡೇ ನೀವು ಹಾಗೆ ಇಟ್ಟು ನೋಡಿದಾಗ ಅದನ್ನು ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ದೆನ್ ಅದನ್ನು ನೆಕ್ಸ್ಟ್ ಡೇ ನೀವು ಅಬ್ಸರ್ವ್ ಮಾಡಿ ಆವಾಗ ಸ್ಪ್ರೌಟೆಡ್ ಆಗಿದೆಯೋ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ದೆನ್ ಆಫ್ಟರ್ ವಾಷಿಂಗ್ ದಿ ಸ್ಪ್ರೌಟೆಡ್ ಸೀಡ್ಸ್ ಕ್ಯಾನ್ ಯು ಈಟ್ ದೆಮ್. ಆ ಒಂದು ಮೊಳಕೆ ಕಾಳುಗಳನ್ನು ಏನು ಮಾಡ್ತಾ ಹೋಗ್ಬೋದು, ವಾಶ್ ಮಾಡಿಬಿಟ್ಟು ಅದನ್ನು ನೀವು ತಿಂತಾ ಹೋಗ್ಬೋದು ಆ ಒಂದು ಸೀಡ್ಸ್ನ. ದೆನ್ ದೇ ಕ್ಯಾನ್ ಆಲ್ಸೋ ಟು ಬಾಯ್ಲ್ಡ್, ಅದನ್ನು ನಾವು ಇಲ್ಲಿ ಬಾಯ್ಲ್ ಮಾಡ್ಕೊಳ್ತಾನೆ ತಿನ್ಬೋದು. ದೆನ್ ಆ್ಯಡ್ ಸಮ್ ಸ್ಪೀಸಸ್ ಸಮ್ ಟೇಸ್ಟಿಗೋಸ್ಕರ ಒಂದು ಸ್ನ್ಯಾಕ್ ಆಗಿ ಸಮೇತ ನಾವಿಲ್ಲಿ ಆ ಒಂದು ಸೀಡ್ಸ್ನ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್, ಡೂ ಯು ನೌ ವೇರ್ ಹನಿ ಕಮ್ಸ್ ಫ್ರಮ್? ಎಸ್, ಹನಿ ಅಂದರೆ ಜೇನುತುಪ್ಪ. ಈ ಜೇನುತುಪ್ಪ ನಮಗೆ ಹೇಗೆ ದೊರಕ್ತಿದೆ, ಯಾವ ರೀತಿ ಅದು ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್, ಯಾವ ರೀತಿ ಅದು ನಮಗೆ ಉತ್ಪತ್ತಿ ಆಗ್ತಿದೆ ಆ ಒಂದು ಹನಿ. ಹ್ಯಾವ್ ಯು ಸೀನ್ ಎ ಬಿಹೇವ್? ಎಸ್, ನೀವಿಲ್ಲಿ ಜೇನುಹುಳಗಳನ್ನ ನೋಡಿರ್ತೀರ. ವೇರ್ ಸೋ ಮೆನಿ ಬೀಸ್ ಕೀಪ್ಸ್ ಟು ಬಝಿಂಗ್ ಇನ್ ಅಬೌಟ್. ಜೇನುಗೂಡನ್ನು ನೀವು ನೋಡಿರ್ತೀರ. ಜೇನುಹುಳುಗಳು ತುಂಬ ಒಂದು ಜೇನುಹುಳುಗಳ ಸೇರಿಬಿಟ್ಟು ಏನು ಮಾಡಿರ್ತಾರೆ, ಆ ಒಂದು ಜೇನುಗೂಡು ಕಟ್ಟಿರ್ತಾರೆ. ದ ಬೀಸ್ ಈಸ್ ಕಲೆಕ್ಟೆಡ್ ಟು ನೆಕ್ಟರ್. ನೆಕ್ಟರ್ ಅಂದರೆ ಸ್ವೀಟ್ ಜ್ಯೂಸ್ ಫ್ರಮ್ ಫ್ಲವರ್ಸ್ ಈಸ್ ಕನ್ವರ್ಟೆಡ್ ಇಂಟು ಹನಿ. ಎಸ್, ಆ ಒಂದು ಜೇನುಗಳು ಏನು ಮಾಡ್ತಾ ಹೋಗುತ್ತೆ ಅಂದರೆ ಆ ಜೇನುಹುಳುಗಳು ತನ್ನ ಒಂದು ಫ್ಲವರ್, ಒಂದು ಹೂಗಳಿಂದ, ನೆಕ್ಟರ್ ಅಂತ ಅಂದರೆ ಮಕರಂದ ಅಂತ ಹೇಳ್ತೀವಿ, ಆ ಒಂದು ಸ್ವೀಟ್ ಜ್ಯೂಸಿಂದ ಏನು ಮಾಡ್ತಾ ಹೋಗ್ತವೆ, ಅದನ್ನು ಅಬ್ಸರ್ವ್ ಮಾಡ್ಕೊಂಬಿಟ್ಟು ತನ್ನ ಜೇನುತುಪ್ಪವಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಟರ್ಸ್ನ ಒಂದು ಮಕರಂದವನ್ನು, ಹೂವಿನ ಮಕರಂದವನ್ನು ಹೀರ್ಕೊಂಡ್ಬಿಟ್ಟು ಏನು ಮಾಡ್ತಾ ಹೋಗುತ್ತೆ, ಹನಿಯಾಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ದೆನ್ ಅದನ್ನು ನೀವು ಪಿಕ್ಚರ್ಸ್ 1.7 ನೋಡ್ತಾ ಹೋಗ್ಬೋದು. ದೆನ್ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ದೆನ್ ಫ್ಲವರ್ಸ್ ಹ್ಯಾಸ್ ನೆಕ್ಟರ್ ಮೆನಿ ಅವೈಲಬಲ್ಸ್ ಓನ್ಲಿ ಪಾರ್ಟ್ ಆಫ್ ಎನ್ ಇಯರ್ಸ್. ಎಸ್, ಇದು ವರ್ಷದಲ್ಲಿ ಕೆಲವು ತಿಂಗಳುಗಳಲ್ಲಿ ಮಾತ್ರ ಹೂಗಳನ್ನು ಅಥವಾ ಅದರ ಒಂದು ಮಕರಂದವನ್ನು, ಅದರ ಒಂದು ನೆಕ್ಟರನ್ನು ಅದನ್ನು ಅಬ್ಸರ್ವ್ ಮಾಡ್ಕೊತ ಹೋಗ್ಬೋದು, ಅದನ್ನು ಹೀರ್ಕೊತ ಹೋಗ್ಬೋದು. ಒಂದು ನೆಕ್ಟರ್ ಮಕರಂದವನ್ನು ಮಾತ್ರ ಅಷ್ಟು ತಿಂಗಳಲ್ಲಿ ಹೀರ್ಕೊತ ಹೋಗ್ಬೋದು. ಅದರಿಂದ ಏನು ಮಾಡ್ತಾ ಹೋಗುತ್ತೆ, ಆ ಒಂದು ಜೇನುಹುಳಗಳು ತನ್ನ ನೆಕ್ಟರನ್ನು, ಒಂದು ಮಕರಂದವನ್ನು ತನ್ನ ಇಯರ್ ಪೂರ್ತಿ, ಒಂದು ವರ್ಷವಿಡೀ ಸಮೇತ ಅದನ್ನು ಯೂಸ್ ಮಾಡ್ಕೊತತೆ. ಯೂಸ್ ಮಾಡ್ಕೊಂಡ್ಬಿಟ್ಟು ಅದೇನು ಮಾಡುತ್ತೆ, ಸ್ಟೋರ್ ಮಾಡ್ಕೊತ ಹೋಗುತ್ತೆ. ಇಂತಹ ಒಂದು ಜೇನುಗೂಡನ್ನು ನಾವು ಅದನ್ನು ನೋಡಿದಾಗ ಏನು ಮಾಡ್ತಾ ಹೋಗ್ತೀವಿ, ಒಂದು ಜೇನುಹುಳುಗಳನ್ನು ನಾವಿಲ್ಲಿ ಆಹಾರವಾಗಿ ಸ್ಟೋರ್ ಮಾಡ್ಕೊಂಬಿಟ್ಟು ಒಂದು ಜೇನುತುಪ್ಪವಾಗಿ ಏನು ಮಾಡ್ಕೊತ ಹೋಗ್ತೀವಿ, ಒಂದು ಫುಡ್ಡಾಗಿ ಕಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊತ ಹೋಗ್ತೀವಿ. ದ ನೆಕ್ಸ್ಟ್ ಈಸ್ ವಾಟ್ ಡು ಅನಿಮಲ್ಸ್ ಈಟ್? ನೆಕ್ಸ್ಟ್, ವಾಟ್ ಡು ಅನಿಮಲ್ಸ್ ಈಟ್? ಪ್ರಾಣಿಗಳು ಏನನ್ನು ತಿನ್ನುತ್ತದೆ? ಡ್ಯೂ ಯು ಹ್ಯಾವ್ ಕ್ಯಾಟಲ್ ಆರ್ ಎ ಪೆಟ್ ದಟ್ ಯು ಟೇಕ್ ಕೇರ್ ಆಫ್? ಎ ಡಾಗ್, ಎ ಕ್ಯಾಟ್, ಎ ಬಫೆಲೋ ಆರ್ ಎ ಗೋಟ್? ಎಸ್, ನೀವಿಲ್ಲಿ ಸಾಕು ಪ್ರಾಣಿಗಳನ್ನ ನೋಡಿರ್ತೀರ. ಇಲ್ಲಿ ಪೆಟ್ ಅನಿಮಲ್ಸ್ ಡಾಗ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು ಅಥವಾ ಗೋಟ್, ಇದನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ಪೆಟ್ ಅನಿಮಲ್ಸ್ಗಳು ಏನು ತಿಂತವೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದೇ ಯಾವ ಒಂದು ಆಹಾರವನ್ನು ನಾವು ಸೇವಿಸ್ತವೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ದೆನ್ ಯು ವಿಲ್ ಲರ್ನ್ ಶೋರ್ಲಿ ಅವೇರ್ಸ್ ಆಫ್ ಫುಡ್ ಅನಿಮಲ್ಸ್ ಟು ಈಟ್. ವಾಟ್ ಅಬೌಟ್ ಅದರ್ ಅನಿಮಲ್ಸ್? ಹಾಗಾದರೆ ಬೇರೆ ಪ್ರಾಣಿಗಳು ತಿನ್ನುವ ಆಹಾರದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ನೀವು ತಿಳ್ಕೊತ ಹೋಗಬೇಕು. ದೆನ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ. ದೆನ್ ಹ್ಯಾವ್ ಯು ಎವರ್ ಅಬ್ಸರ್ವ್ ಟು ಸ್ಕ್ವೆರಲ್ಸ್ ಅಂದರೆ ಅಳಿಲು ಅಂತ ಹೇಳ್ತೀವಿ. ದೆನ್ ಫಿಗರ್ 1.8 ನೋಡ್ತಾ ಹೋಗ್ಬೋದು, ಅದು ಯಾವ ಒಂದು ಫುಡ್ನ ತಿನ್ನುತ್ತಾ ಹೋಗುತ್ತೆ ಅಂತ. ಪಿಜನ್ಸ್, ಲಿಸರ್ಡ್ ಆರ್ ಸ್ಮಾಲ್ ಇನ್ಸೆಕ್ಟ್ಸ್ಗಳಾಗಿರ್ಬೋದು. ಮೆನಿ ಬಿ ಈಟಿಂಗ್ ಆ್ಯಸ್ ದೆ
food. ಎಸ್, ಈ ಪಿಜನ್ಸ್ ಪಾರಿವಾಳ, ಲಿಸರ್ಡ್, ಅಲ್ಲಿ ಅಥವಾ ಒಂದು ಸ್ಮಾಲ್ ಇನ್ಸೆಕ್ಟ್ಸ್ ಸಣ್ಣ ಕೀಟಗಳು ಮತ್ತು ತಮ್ಮ ಆಹಾರಕ್ಕಾಗಿ ಅವು ಏನನ್ನು ತಮ್ಮ ಒಂದು ಫುಡ್ನ ಏನನ್ನು ತಿಂತಾ ಹೋಗುತ್ತೆ ಅಂತಂದು ನೀವಿಲ್ಲಿ ನೋಡ್ತಾ ಹೋಗ್ಬೋದು. ದೆನ್ ಆ್ಯಕ್ಟಿವಿಟಿ 6ಅಲ್ಲಿ ನೋಡ್ತಾ ಹೋಗೋಣ. ಆ್ಯಕ್ಟಿವಿಟಿ 6, ಸೆವರಲ್ ಅನಿಮಲ್ಸ್ ಆ್ಯಸ್ ಲಿಸ್ಟೆಡ್ ಇನ್ ಟೇಬಲ್ 1.5 ಸಮ್ ಆ್ಯಸ್ ಟೈಪ್ ಆಫ್ ಫುಡ್. ಅನಿಮಲ್ಸ್ ಆ್ಯಂಡ್ ದೇರ್ ಫುಡ್. ನೇಮ್ ಆಫ್ ದಿ ಅನಿಮಲ್ಸ್ ನೇಮ್ ಇದೆ, ಅದರ ಒಂದು ಫುಡ್ ಇದೆ. ಎಸ್, ಬಫೆಲೋ, ಫುಡ್ ಈಸ್ ಗ್ರಾಸ್, ಆಯಿಲ್ ಕೇಕ್, ಎ ಆ್ಯಂಡ್ ಗ್ರೇಸ್. ಎಸ್, ಗ್ರಾಸ್ ಅಂದರೆ ಹುಲ್ಲು, ಆಯಿಲ್ ಕೇಕ್ ಅಂದರೆ ಹಿಂಡಿ ಅಂತ ಹೇಳ್ತೀವಲ್ಲ, ಎಣ್ಣೆ ಹಿಂಡಿ ಅಂತ ಹೇಳ್ತೀವಿ. ದೆನ್ ಎ ಧಾನ್ಯಗಳು, ದೆನ್ ಗ್ರೇನ್ಸ್ ಒಣ ಹುಲ್ಲು. ಎ ಅಂತಂದರೆ ಒಣ ಹುಲ್ಲುಗಳು ಮತ್ತು ಗ್ರೇನ್ಸ್ ಕಾಳುಗಳು, ಇದು ತಿಂತಾ ಇಟ್ ಈಸ್ ಎ ಬಫೆಲೋ ಅನಿಮಲ್ಸ್. ದೆನ್ ಕ್ಯಾಟ್, ಸ್ಮಾಲ್ ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಮಿಲ್ಕ್. ನೆಕ್ಸ್ಟ್ ರ್ಯಾಟ್ ಈಸ್ ಗ್ರೇನ್ಸ್, ಲಯನ್ flesh of animals, tiger is also flesh of animals, spider small insects, house lizard small insects, cow grass, a leaves. Next human beings, rice, pulses, okay, etc. Then butterfly is nectar, crow grains, meat ಮಾಂಸ. ನೆಕ್ಸ್ಟ್ ಅದರ್ ಅನಿಮಲ್ಸ್ ಆದರೆ ಯಾವುದಾದ್ರೂ ನೀವು ಬರ್ಕೊಳ್ತಾ ಹೋಗ್ಬೋದು ಇನ್ ಟೇಬಲ್ 1.5. ನೆಕ್ಸ್ಟ್ ಈಸ್ ಆಲ್ಸೋ ಗಿವನ್ ಆ್ಯಂಡ್ ಫಿಲ್ ಇನ್ ದಿಸ್ ಟೇಬಲ್. ಓಕೆ, ನೆಕ್ಸ್ಟ್ ಈಸ್ ಆ್ಯಕ್ಟಿವಿಟಿ 7. ಹ್ಯಾವ್ ಎ ಲುಕ್ ಅಗೇನ್ ಟೇಬಲ್ 1.5. 1.5ಅಲ್ಲಿ ಕೆಲವು ಅನಿಮಲ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಬಂದ್ವಿ. ಆ ಒಂದು ಅನಿಮಲ್ಸ್ ಎಸ್ ಇಯರ್ ಆಸ್ ಫಾಲೋಸ್. ಪ್ಲೇಸ್ ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆರ್ ಪ್ಲ್ಯಾಂಟ್ ಪ್ರಾಡಕ್ಟ್. ಇಲ್ಲಿ ಕೆಲವು ಅನಿಮಲ್ಸು ಸಸ್ಯಗಳಲ್ಲಿರುವಂಥ ಅಥವಾ ಸಸ್ಯಗಳು ಮಾತ್ರ ಆ ಒಂದು ಪ್ಲ್ಯಾಂಟ್ಸ್ನ ಇರುವಂಥ ಒಂದು ಭಾಗಗಳನ್ನ ಮಾತ್ರ ತಿಂತಾ ಹೋಗುತ್ತೆ. ಅಂಥ ಒಂದು ಗುಂಪಿಗೆ ನಾವಿಲ್ಲಿ ಹೇಳ್ತಾ ಕರಿತಾ ಹೋಗ್ತೀವಿ, ಇಟ್ ಈಸ್ ಅರ್ಬಿವೋರಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಪ್ರಾಡಕ್ಟ್, ಓಕೆ, ಈಸ್ ಕಾಲ್ಡ್ ಎಸ್ ಸಸ್ಯಾಹಾರಿಗಳು ಅಂತ ಹೇಳ್ತೀವಲ್ಲ, ಇಟ್ ಈಸ್ ಆ್ಯನ್ ಅರ್ಬಿವೋರಸ್. There are some animals which eat and other animals. ಓಕೆ, ಈ ಒಂದು ಅನಿಮಲ್ಸು ಇನ್ನೊಂದು ಅನಿಮಲ್ಸ್ನ ತಿಂತಾ ಹೋಗ್ತೀವಲ್ಲ, ಅದನ್ನು ನಾವಿಲ್ಲಿ ಕಾರ್ನಿವೋರಸ್ ಅಂತ ಹೇಳ್ತಾ ಹೋಗ್ತೀವಿ, ಮಾಂಸಾಹಾರಿಗಳು. ಓಕೆ, ನೆಕ್ಸ್ಟ್ ದ ಅನಿಮಲ್ಸ್ ವಿಚ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸಸ್ಯಾಹಾರಿನೋ ಮತ್ತು ಮಾಂಸಾಹಾರಿನೋ ಎರಡೂ ತಿನ್ನುವಂಥ ಅಂದರೆ ಒಂದು ಮಿಶ್ರಾಹಾರಿಗಳು ಅಂತ ಹೇಳ್ತಾ ಹೋಗ್ತೀವಲ್ಲ, ಎರಡೂ ತಿನ್ನುವಂಥ ಒಂದು ಪ್ರಾಣಿಗಳನ್ನ ನಾವು ಇಟ್ ಈಸ್ ಎ ಓಮ್ನಿವೋರಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಪ್ಲ್ಯಾಂಟ್ಸ್ ವಿಚ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಈಸ್ ಕಾಲ್ಡ್ ಆಸ್ ಎ ಓಮ್ನಿವೋರಸ್ ಅನಿಮಲ್ಸ್. ಎಸ್, ಆ ಒಂದು ಟೇಬಲ್ 1.6 ಕಾಲಮಲ್ಲಿ ನೋಡ್ತಾ ಹೋಗೋಣ. ಅನಿಮಲ್ಸ್ ಯಾವ್ಯಾವ ಅನಿಮಲ್ಸು ಯಾವ ಒಂದು ಗುಂಪಿಗೆ ಸೇರಿದೆ ಅಂತ. ಅರ್ಬಿವೋರಸ್, ಕಾರ್ನಿವೋರಸ್ ಆ್ಯಂಡ್ ಓಮ್ನಿವೋರಸ್. ಕೌ ಕಾರ್ನಿವೋರಸ್, ಲಯನ್, ಓಮ್ನಿವೋರಸ್ ಇಸ್ ಡಾಗ್. ಅದೇ ರೀತಿ ಕೆಲವು ಎಕ್ಸಾಂಪಲ್ಸ್ನ ನೀವು ಫಿಲ್ ಮಾಡ್ತಾ ಹೋಗಿ. ಒನ್ ಆಫ್ ಲುಕ್ ಅಟ್ ದಿಸ್ ಕಾಲಮ್. ಫೆಹಲಿ ವಾಂಟ್ಸ್ ಟು ನೋ ವೇರ್ ಯು ಕುಡ್ ಪ್ಲೇಸ್ ಹ್ಯೂಮನ್ ಬೀನ್ಸ್ ವೆಲ್ ಫಿಲ್ಲಿಂಗ್ಸ್ ಟು ಟೇಬಲ್ 1.6. ಎಸ್, ಆ ಒಂದು 1.6ಅಲ್ಲೂ ಒಂದು ಫೆಹಲಿ ಅನ್ನೋ ಸ್ಟೂಡೆಂಟ್ಸ್ ಒಂದು ಕ್ವಶನ್ ಮಾಡಿದ್ದಾರೆ ನೋಡಿ. ಈ ಹ್ಯೂಮನ್ ಬೀನ್ಸ್, ಈ ಒಂದು ಮನುಷ್ಯರು ಯಾವ ಒಂದು ಇಲ್ಲಿರುವಂಥ ಒಂದು ಅರ್ಬಿವೋರಸ್ಸಿಗೆ, ಕಾರ್ನಿವೋರಸ್ ಆ್ಯಂಡ್ ಆಮ್ನಿವೋರಸ್ ಯಾವ ಒಂದು ಗುಂಪಿಗೆ ಅವ್ರು ಸೇರ್ತಾರೆ ಅನ್ನೋದು ಇಲ್ಲಿ ಫೇರಿ ಒಂದು ಕ್ವಶನ್. ಎಸ್, ಯಾವುದು ಇಟ್ ಈಸ್ ಎನ್ ಆಮ್ನಿವೋರಸ್. ಯಾಕಂದರೆ ಒಂದು ಪ್ಲ್ಯಾಂಟ್ಸ್ ಪ್ರಾಡಕ್ಟು ದೆನ್ ಅನಿಮಲ್ಸ್ ಪ್ರಾಡಕ್ಟು ಎರಡೂ ತಿನ್ನುವಂಥದ್ದು ಇಟ್ ಈಸ್ ಎ ಹ್ಯೂಮನ್ ಬೀನ್, ಅದನ್ನು ಇಟ್ ಈಸ್ ಎ ಆಮ್ನಿವೋರಸ್ ಈಸ್ ಎಕ್ಸಾಂಪಲ್ ಫಾರ್ ಹ್ಯೂಮನ್ ಬೀನ್. ನೆಕ್ಸ್ಟ್, ವಿ ನೋ ದಟ್ ದೇರ್ ಆರ್ ಮೆನಿ amongst us what do not get sufficient food. We need to find ways by which more food can be produced in the country that will not be enough. We will need to find ways to ensure that this food is made easily available to each one of us. Yes, ನಾವಿಲ್ಲಿ ಸಾಕಷ್ಟು ಆಹಾರವನ್ನು ಸಿಗುವಂತಹ
ನಮಗೆ ಸಫಿಷಿಯೆಂಟ್ ಆಗಿರುವಂತಹ ಅದ್ರ ಬಗ್ಗೆ ನಾವಿಲ್ಲಿ ಒಂದು ಫುಡ್ ಬಗ್ಗೆ ನಾವಿಲ್ಲಿ ತಿಳ್ಕೊತ ಹೋದ್ವಿ. ದೆನ್ ನಮಗೆ ಬೇರೆ ಬೇರೆ ಒಂದು ಬೇರೆ ಬೇರೆ ವೇಹಲ್ಲೂ ಸಮೇತ ನಾವಿಲ್ಲಿ ನಮಗೆ ಫುಡ್ನ ನಮಗೆ ಸಿಗ್ತಾ ಹೋಗಿದೆ. ಬೇರೆ ಬೇರೆ ಒಂದು ದೇಶದಲ್ಲಿ ಹೆಚ್ಚು ಆಹಾರವನ್ನು ಸಮೇತ ಪ್ರೊಡ್ಯೂಸ್ ಮಾಡುವಂತಹ ಕೆಲವು ಕೆಲವಿಲ್ಲ ನಾವಿಲ್ಲಿ ಒಂದು ದಾರಿಗಳನ್ನ ನಾವಿಲ್ಲಿ ನೋಡ್ತಾ ಹೋದ್ವಿ. ಅದ್ರ ಬಗ್ಗೆ ಅವನಿಗೆ ಅವಶ್ಯಕತೆ ಇದೆ ಅಂತಲೇ ಹೇಳ್ತಾ ಹೋಗಿದ್ದಾರೆ. ದೆನ್ ದಟ್ ವಿಲ್ ನಾಟ್ ಬಿ ಎನಫ್, ಆದರೆ ಅಷ್ಟದು ಸಾಲದು. ನಮಗೆ ನಾವು ಎಷ್ಟೇ ಒಂದು ಇಂಡಿಯಾದಲ್ಲಿ ಎಷ್ಟೇ ಒಂದು ಫುಡ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ, ಆದರೂ ನಮಗೆ ಅದು ಇಟ್ ಈಸ್ ನಾಟ್ ಬಿ ಎನಫ್. ವಿಲ್ ನೀಡ್ ಟು ಫೈಂಡ್ ವೇಸ್ ಟು ಎನ್ಶೋರ್. ಆದರೂ ನಾವಿಲ್ಲಿ ಈ ಒಂದು ಫುಡ್ ಬಗ್ಗೆ ಬೇರೆ ಒಂದು ಬಗ್ಗೆ ನಾವಿಲ್ಲಿ ಒಂದು ಆಹಾರ ಸಿಗುವುದರ ಬಗ್ಗೆ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊತಾ ಹೋಗಬೇಕು. ಬೇರೆ ಬೇರೆ ಮಾರ್ಗಗಳನ್ನ ನಾವಿಲ್ಲಿ ಕಂಡಿಡ್ತಾ ಹೋಗಬೇಕು. ಅದರ ಒಂದು ಅವಶ್ಯಕತೆ ಇದೆ ಅನ್ನೋದು, ಒಂದು ಅವೈಲೇಬಲ್ ಇದೆ ಅನ್ನೋದಲ್ಲಿ ಹೇಳ್ತಾ ಹೋಗಿದ್ದಾರೆ. ಲುಕ್ ಅಟ್ ಸಮ್ಮರಿ. ದೇರ್ ಈಸ್ ಲಾಟ್ ಆಫ್ ವೇರಿಯೇಷನ್ಸ್ ಇನ್ ದ ಫುಡ್ ಈಟನ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲೂ ಸಮೇತ ಒಂದು ಫುಡ್ ಥರ ಬಗ್ಗೆ ತುಂಬಾ ಒಂದು ಲಾಟ್ ಆಫ್ ವೇರಿಯೇಷನ್ಸ್ ಸಮೇತ ಇದೆ. ಡಿಫ್ರೆಂಟ್ ಸ್ಟೇಟ್ಸಲ್ಲೂ ಫುಡ್ಡಿನ ಬಗ್ಗೆ ಒಂದು ಲಾಟ್ ಆಫ್ ವೇರಿಯೇಷನ್ಸ್ ಇದೆ. ದ ಮೇನ್ ಸೋರ್ಸ್ ಆಫ್ ಫುಡ್ ಈಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನಮಗೆ ಸಿಗೋವಂಥದ್ದು ಒಂದು ಮೇನ್ ಸೋರ್ಸ್ ಒಂದು ಆಹಾರ ಒಂದು ಪ್ಲ್ಯಾಂಟ್ಸಿಂದ, ದೆನ್ ಒಂದು ಅನಿಮಲ್ಸಿಂದ ಸಿಗುವಂಥದ್ದು. ನೆಕ್ಸ್ಟ್, ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಹರ್ಬಿವೋರಸ್. ಸಸ್ಯಗಳನ್ನು ಮಾತ್ರ ತಿನ್ನುವಂತಹ ಒಂದು ಪ್ರಾಣಿಗಳನ್ನ ನಾವು ಸಸ್ಯಾಹಾರಿ ಅಂತ ಹೇಳ್ತಾ ಹೋಗ್ತೀವಿ. ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ನಿವೋರಸ್. ಪ್ರಾಣಿಗಳನ್ನು ಮಾಂಸಾಹಾರಿಗಳನ್ನಾಗಿ ತಿನ್ನುವುದನ್ನು ನಾವು ಕಾರ್ನಿವೋರಸ್ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ನೋದು. ಅನಿಮಲ್ಸ್ ವಿಚ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಸ್ ವೆಲ್ ಆಸ್ ಅದರ್ ಅನಿಮಲ್ಸ್. ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನೆರಡು ತಿನ್ನುವಂತಹ ಒಂದು ಪ್ರಾಣಿಗಳನ್ನು ನಾವಿಲ್ಲಿ ಮಿಶ್ರಾಹಾರಿ ಅಂತ ಹೇಳ್ತೇವೆ. ಇಟ್ ಈಸ್ ಕಾಲ್ಡ್ ಆಸ್ ಆಮ್ನಿವೋರಸ್. ಓಕೆ.